ಇದಾದ ನಂತರ ಚುನಾವಣಾ ಪೂರ್ವ ಹಿಂಸಾಚಾರದಲ್ಲಿ ಮೃತಪಟ್ಟ BJPಯ 3 ಜನ ಕಾರ್ಯಕರ್ತರ ಕುಟುಂಬಸ್ಥರನ್ನು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಮಾತಾಡಿದರು. ನೋಡಿ, ಚುನಾವಣೆ ಗೆದ್ದ ಸಂಜೆ ಪಕ್ಷದ ಕಚೇರಿಗೆ ಬಂದಾಗ ವೇದಿಕೆಯ ಭಾಷಣದಲ್ಲಿ ನರೇಂದ್ರ ಮೋದಿ ಹೇಳಿದ್ರು, ಮೊಟ್ಟ ಮೊದಲನೇ ಸಲ ಒಬ್ಬ ನಿಷ್ಪಾಪಿಯ, ಒಬ್ಬ ಅಮಾಯಕನ ಹತ್ಯೆಯೂ ನಡೆಯದೆ ಚುನಾವಣೆ ಮುಗಿದಿದ್ದಾವೆ ಅಂತ. ಮತ್ತು ಈ 3 ಜನ ಎಲ್ಲಿ ಸತ್ತರು ಅಂತಂದೆ ನಾನು. ಚುನಾವಣೆ ಘೋಷಣೆಯಾಗುವುದಕ್ಕಿಂತ ಮೊದಲೇ ನಡೆದ ಹಿಂಸಾಚಾರದಲ್ಲಿ ಈ 3 ಕಾರ್ಯಕರ್ತರು ಕೊಲೆಯಾಗಿದ್ದರು. 3 ಜನ ಬಹಳ ಆ್ಯಕ್ಟಿವ್ ಇದ್ರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಭಿಡೆಯಿಂದ ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಳ್ತಾ ಇದ್ದರು. BJPಯನ್ನು ಬೆಂಬಲಿಸಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದರು. ಇನ್ನೂ ಎಲೆಕ್ಷನ್ನೇ ಘೋಷಣೆ ಆಗಿರಲಿಲ್ಲ ಆವಾಗಲೇ. 3 ಜನರನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ಕೊಂದುಬಿಟ್ರು. ಆ ಕುಟುಂಬಸ್ಥರನ್ನು ಭೇಟಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ದೇಬಶಿಶ್ ಅಂತ 24 ಪರಗಣದ ಯುವ ಕಾರ್ಯಕರ್ತ, BJP ಕಾರ್ಯಕರ್ತ, ಸೌಮಿತ್ರ ಘೋಷಾಲ್ ಅಂತ ಹೂಗ್ಲಿ ಜಿಲ್ಲೆಯ ಕಾರ್ಯಕರ್ತ, ಆನಂದ್ ಪಾಲ್ ಅಂತ ಉತ್ತರ ಬೆಂಗಾಲ್ನ ಕಾರ್ಯಕರ್ತ, 3 ಕಾರ್ಯಕರ್ತರ ಮನೆಯವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಮಾತಾಡಿದ್ರು. ಈ ಒಟ್ಟಾರೆ 2016 ನಂತರ ಅನ್ಕೊಳ್ಳಿ, 2016 BJP ಅವಾಗಷ್ಟೇ 3 ಸ್ಥಾನಗಳನ್ನು ಪಡೀತು. ಅಲ್ಲಿಂದ ಇಲ್ಲಿ ತನಕ ಕೊಲೆಯಾದ ಕಾರ್ಯಕರ್ತರುಗಳದೊಂದು ಪಟ್ಟಿ ಹಾಕಿದ್ರು. ಇವತ್ತು ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆಯುವ ವೇದಿಕೆಯ ಎದುರುಗಡೆ ಅದನ್ನು ಪುಷ್ಪಾಲಂಕಾರ ಮಾಡಲಾಗಿತ್ತು. 200 ಹೆಸರುಗಳು. ಇವರ ಬಲಿದಾನದಿಂದಾಗಿ ಇವತ್ತು BJP ಅಧಿಕಾರಕ್ಕೆ ಬಂದಿದೆ ಅನ್ನುವುದನ್ನು ಸೂಚ್ಯವಾಗಿ ತಿಳಿಸುವ ರೀತಿಯಲ್ಲಿ 200 ಕಾರ್ಯಕರ್ತರ ಹೆಸರುಗಳಿದ್ದು. ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ರು. 2014 ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಮಾತನಾಡಿದ ಅಮಿತ್ ಶಾ ಅವರ ಭಾಷಣ ಭಾಳ ವೈರಲ್ ಆಗ್ತಾ ಇದೆ. ಯಾರದು ಅಮಿತ್ ಶಾ ಅಂತ ಕೇಳಿದ್ರಂತೆ ಮಮತಾ ಬ್ಯಾನರ್ಜಿ. ಅದಕ್ಕೆ ಅಮಿತ್ ಶಾ ಹೇಳೋದು, ಸಾಧ್ಯ ಆದರೆ ನೋಡಿ, ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಕೇಳಿಸ್ಕೊಳ್ಳಿ, ನಾನೇ ಅಮಿತ್ ಶಾ ಇಲ್ಲಿಗೆ ಬಂದಿದ್ದೀನಿ. ನಾನು ಭಾರತೀಯ ಜನತಾ ಪಾರ್ಟಿಯ ಸಣ್ಣ ಕಾರ್ಯಕರ್ತ. ಈ ಬಂಗಾಳದ ಭೂಮಿಯಿಂದ ತೃಣಮೂಲ ಕಾಂಗ್ರೆಸ್ಸನ್ನು ಬೇರು ಸಹಿತ ಕಿತ್ತು ಹಾಕೋದಕ್ಕೆ ಬಂದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಎಂದಿದ್ರಂತೆ ಅಮಿತ್ ಶಾ 2014ರಲ್ಲಿ. ಈಗಷ್ಟೇ ಹಿರಿಯ ಪತ್ರಕರ್ತರೊಬ್ಬರ ಮೆಸೇಜ್. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಕಾಂಗ್ರೆಸ್ನಿಂದ ಭ್ರಮ ನಿರಸನಗೊಂಡು ವಿಶ್ವ ಹಿಂದೂ ಪರಿಷತ್ಗೆ ಸೇರಿದರು ಅಂತ ಬರೆದಿದ್ದೀರಿ, ಹೇಳಿದ್ರಿ ನೀವು ಈಗಷ್ಟೇ. ವಿಶ್ವ ಹಿಂದೂ ಪರಿಷತ್ ಆಗ ಸ್ಥಾಪನೆಯೇ ಆಗಿರಲಿಲ್ಲ. ಅವರು ಜಾಯ್ನ್ ಆಗಿದ್ದು ಹಿಂದೂ ಮಹಾಸಭಾಗೆ ಅಂತ. ತಪ್ಪನ್ನು ಸರಿಪಡಿಸಿಕೊಳ್ಳುತ್ತಿದ್ದೇನೆ. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಕಾಂಗ್ರೆಸ್ನಿಂದ ಭ್ರಮ ನಿರಸನಗೊಂಡು ಹಿಂದೂ ಮಹಾಸಭಾಗೆ ಸೇರಿದ್ರು. ಹಿಂದೂ ಮಹಾಸಭಾದ ಮುಂದಿನ ಕಾರ್ಯಯೋಜನೆಗಳು ಹೇಗಿರಬೇಕು ಅನ್ನುವುದರ ಬಗ್ಗೆ ಅವರಿಗೆ ಭಾಳ ಸ್ಟ್ರಾಂಗ್ ಒಪಿನಿಯನ್ಗಳಿತ್ತು. ಬರೀ ಸಂಘಟನೆಯಲ್ಲಿ ಮಾತ್ರ ತೊಡಗಿಸಿಕೊಂಡಿದ್ದರೆ ಸಾಕಾಗೋದಿಲ್ಲ, ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಇಳಿಯಬೇಕು ಅನ್ನೋ ವಿಷಯದಲ್ಲಿ ಭಾಳ ಸ್ಟ್ರಾಂಗ್ ಒಪಿನಿಯನ್ನು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರಿಗೆ ಇತ್ತು. ಮುಂದೆ ಅದೇ ಜನಸಂಘದ ಸ್ಥಾಪನೆಗೆ ಕಾರಣ ಆಯಿತು. ಮಮತಾ ಬ್ಯಾನರ್ಜಿ ರಾಜೀನಾಮೆಯನ್ನು ಕೊಡಲಿಲ್ಲ, ವಿಧಾನಸಭೆ ವಿಸರ್ಜನೆಯಾಯಿತು. ಅಲ್ಲಿನ ಚೀಫ್ ಸೆಕ್ರೆಟರಿ ಅವರ ಒಂದು ಗೆಜೆಟ್ ನೋಟಿಫಿಕೇಷನ್ನಿನ ಮೂಲಕ ಪ್ರೊಸೆಸ್ಸೇ ಆಗಲಿಲ್ಲ ಅದು. ಮಮತಾ ಬ್ಯಾನರ್ಜಿ ಲೋಕಭವನಕ್ಕೆ ಬಂದು ರಾಜ್ಯಪಾಲರಿಗೆ ರಾಜೀನಾಮೆ ಅದೇನೂ ಆಗಲೇ ಇಲ್ಲ. ಅವರು ಈ ಸೋಲನ್ನು ಒಪ್ಪಿಕೊಂಡಿಲ್ಲ. ಆದರೆ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ, ತೃಣಮೂಲ ಕಾಂಗ್ರೆಸ್ನ ಸಂಸದರವರು, ಡೈಮಂಡ್ ಹಾರ್ಬರ್ ಕ್ಷೇತ್ರದಿಂದ, ಅವರು ಒಪ್ಪಿಕೊಂಡಿದ್ದಾರೆ. ತುಂಬ ದೊಡ್ಡ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದನ್ನು ಹಾಕಿದ್ರು. ಅದರ ಸಾರಾಂಶ: ದೆಹಲಿ ಬಂಗಾಳ ಎರಡರಲ್ಲೂ ಬಲಿಷ್ಠ ವಿಪಕ್ಷವಾಗಿ ಕೆಲಸ ಮಾಡ್ತೀವಿ. ಗಟ್ಟಿಮುಟ್ಟಾದ ಮತ್ತು ರಾಜಿಯಾಗದ ವಿರೋಧ ಪಕ್ಷವಾಗಿ ತೃಣಮೂಲ ಕಾಂಗ್ರೆಸ್ ಇರುತ್ತೆ. ಮಮತಾ ಬ್ಯಾನರ್ಜಿ ಅವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ಪ್ರಜಾಪ್ರಭುತ್ವ, ಸಾಂವಿಧಾನಿಕ ಮೌಲ್ಯ, ಜನರ ಹಕ್ಕುಗಳಿಗೆ ಹೋರಾಟ ಮಾಡ್ತೀವಿ. ಈ ಕಷ್ಟದ ಸಮಯದಲ್ಲಿ ಎಲ್ಲ TMC ಕಾರ್ಯಕರ್ತರು ಒಗ್ಗಟ್ಟಾಗಿರಿ. ಪಶ್ಚಿಮ ಬಂಗಾಳದ ಜನರ ಹಿತಾಸಕ್ತಿಗಾಗಿ ಪ್ರಾಮಾಣಿಕವಾಗಿ ಕಾರ್ಯ ಮಾಡೋಣ. ಕಾರ್ಯಕರ್ತರೊಂದಿಗೆ ನಾನು ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುತ್ತೇನೆ ಅಂತ ಪೋಸ್ಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಉತ್ತರಾಧಿಕಾರಿಯವರು ಅಭಿಷೇಕ್ ಬ್ಯಾನರ್ಜಿ. ಇನ್ನು ಕೇರಳ ಮುಖ್ಯಮಂತ್ರಿ ಆಯ್ಕೆಯ ಕಗ್ಗಂಟು ಮುಗಿತಾ ಇಲ್ಲ.
ಇಬ್ಬರೂ ಆಕಾಂಕ್ಷಿಗಳು ದಿಲ್ಲಿಲಿದ್ದಾರೆ. ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ಗಳಾಗ್ತಾ ಇದ್ದಾವೆ. ಕೆ ಸಿ ವೇಣುಗೋಪಾಲ್ ಪರವಾಗಿ 45 ಶಾಸಕರಿದ್ದಾರೆ ಅಂತ ಹೇಳ್ತಾರೆ. 63ರ ಪೈಕಿ 45 ಕೆ ಸಿ ವೇಣುಗೋಪಾಲರ ಪರವಾಗಿ ಅಂತ. ವಿ ಡಿ ಸತೀಶನ್ ಮುಖ್ಯಮಂತ್ರಿ ಆಗಬೇಕು ಅಂತ ಮುಸ್ಲಿಂ ಲೀಗ್ ಹೇಳ್ತಾ ಇದೆಯಂತೆ. ಮುಸ್ಲಿಂ ಲೀಗ್ ಬೆಂಬಲ ಇಲ್ಲದೆ ಅಲ್ಲಿ ಸರ್ಕಾರ ರಚಿಸೋದಕ್ಕಾಗೋದಿಲ್ಲ. 22 ಶಾಸಕರಿದ್ದಾರೆ ಮುಸ್ಲಿಂ ಲೀಗ್ನವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.